ನೋಡಿ, ಪ್ರಮುಖವಾಗಿ ಜೈಲಿನಲ್ಲಿ ಕಳೆದ ಒಂದು ವಾರದಿಂದ ನಡೀತಾ ಇರುವಂತಹ ಅನಾಚಾರಗಳನ್ನು ನೀವೆಲ್ಲರೂ ಕೂಡ ನೋಡಿದ್ರಿ. ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡಿದ್ದಕ್ಕೆ ಬಿಜೆಪಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿತು. ಅದಾದ ನಂತರ ಇವತ್ತು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯಾಗಿದೆ. ಮುಂದೆ ಏನು ಯಾಕೆ ಹೀಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ, ಮುಂದೆ ಏನು ಮಾಡಬಹುದು, ಮುಂದಿನ ದಿನಮಾನಗಳಲ್ಲಿ ಆದರೂ ಈ ವ್ಯವಸ್ಥೆ ಸರಿಯಾಗತ್ತಾ, ಅದರಲ್ಲೊಂದು ವರದಿ ನಿಮ್ಮ ಮುಂದೆ. ವಿಕ್ರತಾಕಾಮಿಗೆ ಮೊಬೈಲ್, ಟೆರರಿಸ್ಟ್ಗೂ ರಾಜಾತಿಥ್ಯ. ಜೈಲಿನಲ್ಲಿ ನಡೀತಿದ್ದ ಕರಾಳ ದಂಧೆಯನ್ನ ಇದೇ ವಿಡಿಯೋಗಳು ಬಹಿರಂಗ ಮಾಡಿತ್ತು. ವಿಪಕ್ಷಗಳು ಸರ್ಕಾರವನ್ನ ಪ್ರತಿಭಟಿಸೋದರ ಮೂಲಕ ಇಕ್ಕಟ್ಟಿಗೆ ಸಿಲುಕಿಸಿದ್ವು. ಹಾಗಾಗಿ ಕಾರಾಗೃಹ ಮತ್ತು ನಗರ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರು ಜೈಲಾಧಿಕಾರಿಗಳ ತಲೆದಂಡ ಮಾಡಿದ್ರೆ ಓರ್ವ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದ್ದಾರೆ. ಜೈಲಿನಲ್ಲಿ ರಾಜಾತಿಥ್ಯ, 3 ಅಧಿಕಾರಿಗಳ ತಲೆದಂಡ. ತನಿಖೆಗೆ ಹೈ ಪವರ್ ಕಮಿಟಿ ರಚನೆ, 1 ತಿಂಗಳಲ್ಲಿ ವರದಿ ನೀಡಲು ಡೆಡ್ಲೈನ್. ಕಾರಾಗೃಹ ಎಡಿಜಿಪಿ ಬಿ ದಯಾನಂದ ಅನುಪಸ್ಥಿತಿಯಲ್ಲಿಯೇ ಫ್ರೀಡಂ ಪಾರ್ಕ್ ಬಳಿ ಇರುವ ಕಾರಾಗೃಹ ಮುಖ್ಯ ಕಚೇರಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ವೈರಲ್ ಆದ ಫೋಟೋ ಮತ್ತು ವಿಡಿಯೋಗಳನ್ನು ಪ್ರದರ್ಶಿಸಿ ಜೈಲು ಅಧಿಕಾರಿಗಳಿಂದ ವಿವರಣೆ ಪಡೆದು ತರಾಟೆಗೆ ತೆಗೆದುಕೊಂಡ್ರು. ಕರ್ತವ್ಯ ಲೋಪದ ಹಿನ್ನೆಲೆ 3 ಅಧಿಕಾರಿಗಳ ತಲೆದಂಡ ಮಾಡಿದ್ದಾರೆ. ಸುರೇಶ್ ಕಾರಾಗೃಹ ಮುಖ್ಯಾಧೀಕ್ಷಕರು, ಮ್ಯಾಗೇರಿ ಕಾರಾಗೃಹ ಅಧೀಕ್ಷಕರು, ಅಶೋಕ್ ಭಜಂತ್ರಿ ಸಹಾಯಕ ಅಧೀಕ್ಷಕರು. ಕಾರಾಗೃಹ ಮುಖ್ಯ ಅಧೀಕ್ಷಕರಾಗಿದ್ದ ಸುರೇಶ್ರನ್ನ ತಕ್ಷಣಕ್ಕೆ ಎತ್ತಂಗಡಿ ಮಾಡಿದ ಸರ್ಕಾರ ಕಾರಾಗೃಹದ ಅಧಿಕಾರಿಗಳಾದ ಮ್ಯಾಗೇರಿ ಮತ್ತು ಅಶೋಕ್ ಭಜಂತ್ರಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮುಖ್ಯ ಅಧೀಕ್ಷಕ ಸುರೇಶ್ರನ್ನ ವರ್ಗಾವಣೆ ಮಾಡಿರೋ ಸರ್ಕಾರ ಆ ಜಾಗಕ್ಕೆ IPS ಅಧಿಕಾರಿಗಳನ್ನ ನೇಮಕ ಮಾಡುವುದಾಗಿ ತಿಳಿಸಿದೆ. ಸುರೇಶ್ ಅವರನ್ನ ಪೋಸ್ಟಿಂಗ್ ಹಿಮ್ ಔಟ್ ಆಫ್ ಚೀಫ್ ಸೂಪರ್ಡೆಂಟ್ ಇಮಿಡಿಯೇಟ್ ಆಗಿ ಸೂಪರ್ಡೆಂಟ್ ಇರ್ತಾರೆ. ಪರಪ್ಪನ ಅವರೇ ಹೆಚ್ಚು ಕಮ್ಮಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅವರ ಹೆಸರು ಮ್ಯಾಗೇರಿ. ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಅಸಿಸ್ಟೆಂಟ್ ಸೂಪರ್ಡೆಂಟ್ ಇರ್ತಾರೆ. ಇನ್ನು ಜೈಲಿನಲ್ಲಿ ನಡೆದಿರೋ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಹೈ ಪವರ್ ಕಮಿಟಿ ರಚನೆ ಮಾಡಿರೋ ಸರ್ಕಾರ 4 IPS ಅಧಿಕಾರಿಗಳನ್ನ ಸೇರಿದ ತಂಡವೊಂದನ್ನ ರಚಿಸಿದೆ. ತನಿಖೆ ನಡೆಸಿ 1 ತಿಂಗಳಲ್ಲಿ ವರದಿ ನೀಡುವಂತೆ ಡೆಡ್ಲೈನ್ ನೀಡಲಾಗಿದೆ. ಹಿತೇಂದ್ರ ಕಾನೂನು ಸುವ್ಯವಸ್ಥೆ ADGP, ಸಂದೀಪ್ ಪಾಟೀಲ್ IG, ಅಮರ್ನಾಥ್ ರೆಡ್ಡಿ SP, ರಿಷ್ಯಂತ್ SP. ಕಾನೂನು ಸುವ್ಯವಸ್ಥೆ ADGP ಹಿತೇಂದ್ರರನ್ನ ಹೈ ಪವರ್ ಕಮಿಟಿ ಮುಖ್ಯಸ್ಥರನ್ನಾಗಿ ಮಾಡಿರುವ ಸರ್ಕಾರ IG ಸಂದೀಪ್ ಪಾಟೀಲ್, SP ಅಮರ್ನಾಥ್ ರೆಡ್ಡಿ ಮತ್ತು SP ರಿಷ್ಯಂತ್ ನೇತೃತ್ವದ ತಂಡ ರಚಿಸಿದೆ. ರಾಜ್ಯದ ಎಲ್ಲಾ ಜೈಲಿನಲ್ಲಿ ಪರಿಶೀಲನೆ ನಡೆಸಿ 1 ತಿಂಗಳೊಳಗೆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುವಂತೆ ಡೆಡ್ಲೈನ್ ನೀಡಿದೆ. ಇನ್ಮುಂದೆ ಜೈಲಿನಲ್ಲಿ ಇಂತಹ ಘಟನೆ ಮರುಕಳಿಸಿದ್ರೆ ಅದಕ್ಕೆ ಚೀಫ್ ಸೂಪರಿಂಟೆಂಡೆಂಟ್ ನೇರ ಹೊಣೆಯಾಗಿರ್ತಾರೆ ಅಂತ ಎಚ್ಚರಿಸಿದ್ದು, ಜೈಲಿನಲ್ಲಿ ಅನೇಕ ಬದಲಾವಣೆ ತರೋದರ ಕುರಿತು ಕೂಡ ಇಂದಿನ ಸಭೆಯಲ್ಲಿ ಚರ್ಚೆ ನಡೆದಿದೆ. ಮತ್ತಷ್ಟು ಅಧಿಕಾರಿ ಸಿಬ್ಬಂದಿ ನೇಮಕ ಬಗ್ಗೆಯೂ ಚರ್ಚಿಸಲಾಗಿದೆ. ನಟ ದರ್ಶನ್ ಆಪ್ತ ಧನ್ವೀರ್ಗೆ CCB ಗ್ರಿಲ್. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಆಪ್ತ ನಟ ಧನ್ವೀರ್ ವಿಚಾರಣೆಯನ್ನ CCB ನಡೆಸಿದೆ. ಜೈಲಿನ ವಿಡಿಯೋಗಳನ್ನ ಧನ್ವೀರ್ ವೈರಲ್ ಮಾಡಿರೋ ಆರೋಪ ಕೇಳಿ ಬಂದಿದ್ದು, ನಿನ್ನೆ ರಾತ್ರಿಯಿಂದ ಇಂದು ಮಧ್ಯಾಹ್ನದವರೆಗೆ ವಿಚಾರಣೆ ನಡೆಸಲಾಯಿತು. ಧನ್ವೀರ್ಗೆ ಪ್ರಶ್ನೆಗಳ ಸುರಿಮಳೆಗರೆದ ಅಧಿಕಾರಿಗಳು ಮೊಬೈಲ್ ಸೀಸ್ ಮಾಡಿ FSLಗೆ ಕಳುಹಿಸಿದ್ದಾರೆ. ನಂತರ ಪರಪ್ಪನ ಅಗ್ರಹಾರದ ವಿಡಿಯೋ ಆಗಿರುವ ಕಾರಣ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಕರೆತರಲಾಯಿತು. ಕೆಲ ಪ್ರಶ್ನೆ ಕೇಳಿ ನೋಟಿಸ್ ಕೊಟ್ಟು ಕಳುಹಿಸಲಾಗಿದೆ. ಮುಂದೆ ಅವಶ್ಯಕತೆ ಇದ್ರೆ ನಟ ಧನ್ವೀರ್ನನ್ನ ಮತ್ತೆ ಕರೆಸಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ವಿಶ್ವನಾಥನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.